ಆತ್ಮೀಯ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ಧನುರ್ ರಾಶಿಗೆ ಮೂಲ ನಕ್ಷತ್ರ 1, 2, 3, 4ನೇ ಪಾದ, ಪೂರ್ವಾಷಾಢ 1, 2, 3, 4ನೇ ಪಾದ ಮತ್ತು ಉತ್ತರಾಷಾಢ 1ನೇ ಪಾದವರಿಗೆ ಯಾವ ರೀತಿ ಗೋ ಸೇವೆ, ಗುರು ಸೇವೆ, ಸಮಾಜ ಸೇವೆ ಮಾಡೋದ್ರಿಂದ ಅವರು ಬರತಕ್ಕಂಥ ರೋಗ ಬಾಧೆ, ಸಂಸಾರದ ಬರತಕ್ಕಂಥ ಹಲವಾರು ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೋದು ಅನ್ನೋದನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಕಳೆದ ಸಂಚಿಕೆಯಲ್ಲಿ ನಾನೀಗಾಗಲೇ ಮುದ್ರೆ, ಮಂತ್ರ, ಯಂತ್ರ, ತಂತ್ರ, ಹಲವಾರು ಪರಿಹಾರಗಳು, ತರಕಾರಿ ಮತ್ತು ಸೊಪ್ಪು, ಹಣ್ಣುಗಳ ಬಗ್ಗೆ ಇದೆಲ್ಲ ತಿಳಿಸ್ಕೊಟ್ಟಿದ್ದೆ ಕಳೆದ ಸಂಚಿಕೆಯಲ್ಲಿ. ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಈ ಧನುರ್ ರಾಶಿಯವರಿಗೆ ಆಸ್ಟೋ ಆರ್ಥರೈಟಿಸು ಮತ್ತು ರೊಮೆಟೈಡ್ ಆರ್ಥರೈಟಿಸ್ ಬಂದಾಗ, ಸೊಂಟದಲ್ಲಿ ಏನಾರು ಗೆಡ್ಡೆಗಳು ಕಟ್ಕೊಂಡಾಗ, ತೊಡೆಯಲ್ಲಿ ಏನಾರು ಚರ್ಮವ್ಯಾಧಿಗಳು ರೋಗ ಬಂದಾಗ, ಮಂಡಿಯಿಂದ ಮೇಲೆ ಸೊಂಟದಿಂದ ಕೆಳಗೆ, ಇದಿಷ್ಟು ಧನುರಾಶಿಯ ಒಂದು ಅಂಗಗಳು. ಈ ಒಂದು ಅಂಗಗಳಲ್ಲಿ ನಮಗೆ ಯಾವುದೇ ರೀತಿ ಅಂಗಹೀನತೆ, ಅಂಗವಿಕಲತೆ ಬರ್ಬೋದು, ಆಕ್ಸಿಡೆಂಟ್ ಆಗಿ ಅಥವಾ ನಾವೇ ಏನಾದ್ರು ಒಂದು ನೀರು ಸುಟ್ಕೋಬೋದು, ಎಣ್ಣೆ ಬಿದ್ದು, ಬೆಂಕಿ ಬಿದ್ದು, ಏನೋ ಒಂದು ಅನಾಹುತಗಳಾದಾಗ, ಆ ಥರ ಅನಾಹುತಗಳಾಗದೇ ಇರಲಿ, ಆ ಅನಾಹುತಗಳನ್ನು ತಪ್ಪಿಸೋಕ್ಕೆ ಹಲವಾರು ಪರಿಹಾರಗಳನ್ನು ನಾನೀಗಾಗಲೇ ಒತ್ತು ಕೊಟ್ಟು ತಿಳಿಸಿದ್ದೀನಿ. ಆದರೂ ಕೂಡ ಎಲ್ಲೋ ಒಂದು ಕಡೆ ನಮಗೆ ಎಷ್ಟೆಲ್ಲ ಪರಿಹಾರ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋರಿಗೆ ಸುಲಭವಾಗಿ ಮಾಡೋವಂಥದ್ದು ಏನಂದರೆ ಒಂದು ಅಂಗಮರ್ಧನ ಕ್ರಿಯೆ. ಕೆಲವರಿಗೆ ರಾತ್ರಿ ಹೊತ್ತಿಲ್ಲಿ ಮಾತ್ರ ಸೊಂಟ ಇಟ್ಕೊಳ್ತಾರೆ, ಬಲಭಾಗದಲ್ಲಿ ಅಥವಾ ಎಡಭಾಗದಲ್ಲಿ. ಬೆಳಗ್ಗೆ ಹೊತ್ತಿರೋದಿಲ್ಲ, ತುಂಬ ಪೇನ್ ಕೊಡುತ್ತೆ. ಎಲ್ಲ ಆರ್ಥೋಪೆಡಿಷಿಯನ್ಸು, ರೊಮೆಟೈಡ್ ಆರ್ಥರಾಲಜಿಸ್ಟು ಎಲ್ಲ ನೋಡಿದ್ರು ಕೂಡ ನಾರ್ಮಲ್ ಇದೆ ಅಂತಾರೆ. ಬರೀ ಪೇನ್ ಕಿಲ್ಲರ್ ಮಾತ್ರ ಕೊಟ್ಟು ಅದು ನುಂಗಿಸಿ ಹಂಗೆ ಮಲಗಿಸ್ತಾರೆ. ಆದರೆ ತಗೊಳ್ಳಿಲ್ಲ ಅಂದರೆ ಮತ್ತೆ ನೋವು ಶುರುವಾಗಿಬಿಡುತ್ತೆ. ಒಂದು ಇಲ್ಲಿ ಮೂಳೆಯಲ್ಲಿ ಏನಾದರೂ ಜಾಯಿಂಟ್ಸಲ್ಲಿ ಮತ್ತು ಇಲ್ಲಿ ಪೆಲ್ವಿಕ್ ರೀಜನಲ್ಲಿ ಆ ಲಿಗಮೆಂಟ್ಸು ಮತ್ತು ಆ ಜಾಯಿಂಟ್ಸಲ್ಲಿ ಏನಾದ್ರು ಡಿಸ್ಪ್ಲೇಸ್ ಆದಾಗ, ನರದ ಮೇಲೆ ನರ ಕೂತಾಗ ತೊಡೆಯಲ್ಲಿ, ಮಸಲ್ಸ್ ಕ್ಯಾಚ್ ಆದಾಗ ತೊಡೆಯಲ್ಲಿ, ಅವಾಗ ಏನಾಗುತ್ತೆ, ವಾಕಿಂಗ್ ಸ್ಟೈಲ್ ಚೇಂಜ್ ಆಗುತ್ತೆ. ಇದೆಲ್ಲ ಸಿಂಪ್ಟಮ್ಸು ನಾನು ಕಳೆದ ಸಂಚಿಕೆಯಲ್ಲಿ ಹೇಳ್ಕೊಂಡು ಬಂದಿದ್ದೀನಿ. ಆ ಥರದವ್ರಿಗೆ ಮದ್ದೇ ಇಲ್ಲ, ಮುದ್ರೆ ಮಾಡೋದು ಬೇಡ, ಮಂತ್ರ ಹೇಳೋದು ಬೇಡ, ನಾನು ಹೇಳಿದಂಥ ತಂತ್ರಗಳು ಮಾಡೋಕ್ಕಾಗಲ್ಲ, ಪರ್ಯಾಯಗಳು ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋರಿಗೆ ಅಂಗಮರ್ಧನ ಕ್ರಿಯೆ ಅಂತ ಒಂದು ಕ್ರಿಯೆ ಇದೆ. ಆ ಅಂಗಮರ್ಧನ ಕ್ರಿಯೆ ಏನಪ್ಪ ಅಂತಂದರೆ, ನೋಡಿ, ನಮ್ಮ ಸಂದಂಶ ಮುದ್ರೆ ಇದು, ಈ ಒಂದು ಎಲ್ಲ ಬೆಳೆಗಳನ್ನ ಅಗಲಿಸೋದಕ್ಕೆ ಇದಕ್ಕೆ ಸಂದಂಶ ಅಂತ ಕರೀತಾರೆ. ಈ ಮುದ್ರೆನ ಧಾರಣೆ ಮಾಡಿಕೊಂಡು ಮಂಡಿಯಿಂದ ಮೇಲೆ, ಇಲ್ಲಿಂದ ಮೇಲೆ ಸೊಂಟದಿಂದ ಕೆಳಗಡೆಗೆ ಎಲ್ಲಿ ಪೇನ್ ಇದೆಯೋ, ಎಲ್ಲಿ ಕ್ಯಾಲ್ಸಿಯಂ ಕೊರತೆ ಇದೆಯೋ, ಎಲ್ಲಿ ಲಿಗಮೆಂಟ್ಸ್ ಜಾಯಿಂಟ್ಸ್ ಏನಾದ್ರು ಡಿಫ್ರೆನ್ಸಿಯೇಷನ್ ಇದ್ದರೆ ಅಂಥ ಜಾಗದಲ್ಲಿ ನೀವೇನು ಮಾಡಬೇಕು, ಆ ಪೇನ್ ಕಿಲ್ಲರ್ ಮಾತ್ರೆ ತಗೊಳ್ಳೋ ಬದಲು ಅಂಗಮರ್ಧನ ಕ್ರಿಯೆ ಮಾಡಬೇಕು ಅಂತ. ಇಂದಿನ ಕಾಲದಲ್ಲಿ ಆಶ್ರಮದಲ್ಲಿ ಪಂಚಕರ್ಮ ಕ್ರಿಯೆ ಮಾಡೋಕ್ಕೆ ಮುಂಚೆ ಈ ಕ್ರಿಯೆಗಳನ್ನು ಮಾಡ್ತಾರೆ ಋಷಿಮುನಿಗಳು. ಯಾರಿಗೆ ಮಂಡಿ ನೋವು, ತೊಡೆ ನೋವು, ಸೊಂಟ ನೋವು, ಯಾವ್ದಾದ್ರು ಗೆಡ್ಡೆ ಬೆಳ್ಕೊಂಡಿದ್ರೆ ಅಥವಾ ಮಸಲ್ಸಲ್ಲಿ ಏರುಪೇರಾಗಿದ್ರೆ, ಆ ಥರ ಇದ್ದಾಗ ಮರ್ದನ ಕ್ರಿಯೆ ಮಾಡ್ತಾರೆ. ಹೇಗೆ, ತೊಡೆಯಲ್ಲಿ ಎಲ್ಲೇ ಪೇನ್ ಇರಲಿ, ಇಲ್ಲೆಲ್ಲ ತುಂಬ ನಡೆಯೋಕ್ಕಾಗಲ್ಲ, ಬಗ್ಗಕ್ಕಾಗಲ್ಲ, ಒಂದು ಬಗ್ಗರ ಲೋಟ ಎತ್ಕೊಳ್ಳೋಕ್ಕಾಗಲ್ಲ, ಒಂದು ಪುಸ್ತಕ ಎತ್ಕೊಳ್ಳೋಕ್ಕಾಗಲ್ಲ, ಏನಾರು ಒಂದು ಕಸ ಗುಡಿಸೋಕ್ಕಾಗಲ್ಲ ಬಗ್ಗಿ, ಆ ಥರ ಇದ್ದಾಗ ಈ ಜಾಗ ಪೂರ್ತಿ ಪೇನ್ ಬರುತ್ತೆ, ವಾಕಿಂಗ್ ಸ್ಟೈಲ್ ಚೇಂಜ್ ಆಗುತ್ತೆ. ಅಂಥವ್ರಿಗೆ ಏನು ಮಾಡಬೇಕು ಅಂದರೆ, ನೋಡಿ, ಮೊದಲು ಈ ಥರ ಮಾಡಬೇಕು. ಈ ರೀತಿ ಚೆನ್ನಾಗಿ ನಾವೇ ಹಿಂಗೆ ತಟ್ಕೋಬೇಕು. ಈ ರೀತಿ ಎಲ್ಲೆಲ್ಲಿ ಪೇನ್ ಇದೆಯೋ ಆ ಜಾಗದಲ್ಲಿ ತಡ್ತಾ ಇರ್ಬೇಕು ಚೆನ್ನಾಗಿ. ಇಲ್ಲಿ ಪೇನ್ ಇದೆಯಾ, ತಟ್ತಾರೆ. ಇಲ್ಲಿ ಪೇನ್ ಇದ್ರೆ ಇಲ್ಲಿ ತಟ್ತಾರೆ. ಹೀಗೆ ತಡ್ತಾ ದಿನಕ್ಕೆ ಒಂದು ಅರ್ಧ ಗಂಟೆ ರೀತಿ ನಾವೇ ಚೆನ್ನಾಗಿ ಹೊಡ್ಕೋಬೇಕು. ಇಲ್ಲ ಯಾರ ಕೈಲಾದ್ರು ಚೆನ್ನಾಗಿ ರೀತಿ ತಟ್ಟಿಸ್ಕೊಳ್ಬೇಕು. ಈ ರೀತಿ ಹೀಗೆ ಈ ಜಾಗದಲ್ಲಿ ಏನಾದ್ರು ಪೇನ್ ಇದ್ರೆ ಈ ಥರ. ಆಮೇಲೆ ಈ ಹಸ್ತದಲ್ಲಿ ಆದಮೇಲೆ ಎಲ್ಲ ಬೆರಳು ಜೋಡಿಸ್ಕೊಂಡ್ರೆ ಪ್ರೆಷರ್ ಜಾಸ್ತಿ ಬರುತ್ತೆ. ಒಂದು ಈ ಮುದ್ರೆ, ಸಂದಂಶ ಮುದ್ರೆಯಿಂದ ತಟ್ಟೋದು. ಈ ರೀತಿ ತಡ್ತಾ ಇದ್ರೆ ಈ ಜಾಗದಲ್ಲಿ ಪೇನ್ ಇದ್ರೆ ನಡೆಯೋಕ್ಕಾಗಲ್ಲ, ಕೂತ್ರೆ ಎದ್ರೊಳಕ್ಕಾಗಲ್ಲ, ಹೇಳ್ಬೇಕು ಅಂದರೆ ಯಾರಾದ್ರೂ ಇಟ್ಕೊಂಡು ಎಬ್ಬಿಸ್ಬೇಕು. ಆ ಲೆವೆಲ್ ಪೇನ್ ಇರುತ್ತೆ ಇಲ್ಲಿ ತೊಡೆಯಲ್ಲಿ, ಥೈಸಲ್ಲಿ ಸ್ವೆಲ್ಲಿಂಗ್ ಇರುತ್ತೆ, ಇನ್ಫ್ಲಮೇಷನ್ ಇರುತ್ತೆ ಥೈಸಲ್ಲಿ, ತೊಡೆ ಮೇಲೆ. ಸೊಂಟಗಳಂತೂ ವಿಪರೀತ ಬಾಧೆ ಹಾಗಾದಾಗ ಸೊಂಟಕ್ಕೆ ನೋಡಿ ಈ ರೀತಿ ತಟ್ಕೊಳ್ಳೋದು. ಈ ರೀತಿ ತಟ್ತಾ ಇರಬೇಕು. ಈ ರೀತಿ ದಿನ ಬೆಳಗ್ಗೆ ಸಂಜೆ ಮಾಡ್ತಾ ಇದ್ರೆ ಯಾವ ಔಷಧಿನೂ ತಗೋಬೇಕಾಗಿಲ್ಲ, ಯಾವ ಮೆಡಿಸಿನ್ನು ಬೇಕಾಗಿಲ್ಲ. ಚೆನ್ನಾಗಿ ಮಾಡಿಬಿಟ್ಟು ಒಂದು 10 ನಿಮಿಷ ವಾಕ್ ಮಾಡ್ಬೇಕು. ಈ ರೀತಿ ಹಿಂಗೆ ತಟ್ತಾ ಇರ್ಬೇಕು. ಹೀಗೆ ಮಂಡಿ ನೋವು ಇದೆಯಾ, ಮಂಡಿ ಮೇಲೆ ಹಿಂಗೆ ತಟ್ತಾ ಇರ್ಬೇಕು. ಈ ಥರ ಸಂದಂಶ ಮುದ್ರೆ, ಈ ಮುದ್ರೆ ಮಾತ್ರ ಬಿಡಬಾರ್ದು.
ಇನ್ನೊಂದು ವೆರೈಟಿ ತಟ್ಟೋದು ಅಂದ್ರೆ ಪತಾಕ ಹಸ್ತ, ಆಶೀರ್ವಾದ ಮುದ್ರೆ. ಈ ರೀತಿ ಆಶೀರ್ವಾದ ಮುದ್ರೆಯಲ್ಲಿ ಹೀಗೆ ಔಷಧಿ ರಹಿತ ಚಿಕಿತ್ಸೆವಲ್ಲ, ಅಂಗಮರ್ಧನ ಕ್ರಿಯೆ. ಈ ರೀತಿ ನಮಗೆ ನಾವೇ ತಟ್ಟಿ ಮಸಾಜ್ ಮಾಡ್ಕೊಳ್ಳೋದು. ಈ ರೀತಿ ತಟ್ಟಬೇಕು. ಮರ್ಧನ ಕ್ರಿಯೆ, ಮರ್ಧನ ಅಂದ್ರೆ ತಟ್ಟೋದು, ಹೊಡೆಯೋದು. ಈ ರೀತಿ ಮಾಡ್ತಾ ಇದ್ರೆ ಅದು ಎಂತ ನೋವೇ ಇರಲಿ ಒಟ್ಟೋಗ್ಬಿಡುತ್ತೆ. 3 ದಿನ ಮಾಡಿಬಿಟ್ರೆ 1 ವರ್ಷ ಆರಾಮಾಗಿರ್ಬೋದು. ಅಷ್ಟು ಭರವಸೆ ಕೊಡ್ತೀನಿ ನಾನು. ಈ ರೀತಿ ತಟ್ತಾ ಇರ್ಬೇಕು ಹಿಂಗೆ ಚೆನ್ನಾಗಿ. ಹೀಗೆ ಅಕಸ್ಮಾತ್ ಇಲ್ಲೆಲ್ಲ ಸಂಧಿ ನೋವಿದ್ರೆ, ಸಂಧಿವಾತ ಗಂಟುಗಳಿದ್ರೆ ಈ ಬಡಿತದಲ್ಲಿ ಅದು ಒಟ್ಟೋಗುತ್ತೆ. ನೋಡಿ, ಈ ತರ ಬಡಿತಾ ಇರಬೇಕು. ಈ ರೀತಿ ಚೆನ್ನಾಗಿ ತಟ್ತಾ ಇರ್ಬೇಕು. ಈ ರೀತಿ ತಡ್ತಾ 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 ಆ ನೋವು ಹೊಟ್ಟೋಗುತ್ತೆ. ಇದು ಅಂಗಮರ್ಧನ ಕ್ರಿಯೆ. ಇದು ಧನುರಾಶಿಯವರಿಗೆ ಬರುವಂಥ ವಿಶೇಷವಾದಂಥ ಕಾಯಿಲೆ. ಆದ್ದರಿಂದ ಈ ಅಂಗಮರ್ಧನ ಕ್ರಿಯೆ ದಿನನಿತ್ಯ ಬೆಳಗ್ಗೆ ಸಂಜೆ ಮಾಡಿಬಿಟ್ರೆ ಇದೆಲ್ಲ ತಟ್ಟಿದ ನಂತರ ಮೈಲೆಲ್ಲ ಜುಮು 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 ಅಂತ ಕರೆಂಟ್ ಹರಿದಂಗೆ ಆಗತ್ತೆ. ಅಲ್ಲಿಗೆ ಅರ್ಥ ನೀವು ಸರಿಯಾಗಿ ಮಾಡಿದ್ದೀರಾ ಈ ಕ್ರಿಯೆ ಅಂತ ಅರ್ಥ. ಶರೀರದಲ್ಲಿ ಬೆವರು ಬಂದಿಲ್ಲ, ಮತ್ತೆ ನಡಕ ಬಂದಿಲ್ಲ, ಒಂಥರ ಇದಕ್ಕಿದ್ದಾಗೆ ಏನೋ ಹರಿದಂಗೆ ಆಗುತ್ತೆ, ಆ ಥರದ್ದು ಏನೋ ಬಂದಿಲ್ಲ ಅಂದರೆ ನಿಮ್ಮ ಕೈಲಿ ಶಕ್ತಿ ಇಲ್ಲ ಅಂತ ಆಯ್ತು. ಅದಕ್ಕೆ ಬೇರೆಯವ್ರು ಕರ್ಸ್ಕೊಂಡು ಈ ರೀತಿ ತಟ್ಟಿಸ್ಬೇಕು. ಈ ರೀತಿ ತಟ್ತಾ ಇರ್ಬೇಕು. ಎಲ್ಲಿ ಪೇನ್ ಇದೆಯೋ ಅಲ್ಲಿ ಹೆಚ್ಚಿಗೆ ತಟ್ಟಿ, ಇಲ್ಲಿದ್ರೆ ಇಲ್ಲಿ ತಟ್ಟಿ. ತೈಸಲ್ಲಿ, ತೊಡೆಯಲ್ಲಿ ಯಾವುದೇ ಜಾಗದಲ್ಲೂ ಮಸಲ್ಸ್ ಲಾಕ್ ಆಗಿದ್ರೆ, ಸ್ನಾಯುಗಳು ಒಂದಕ್ಕೊಂದು ಗಟ್ಟಿಯಾಗಿದ್ರೆ ಮೆಲ್ಟ್ ಆಗುತ್ತೆ. ಜರ್ಗಿದ್ರೆ ಒಂದು ಕಡೆ ಕೂರುತ್ತಿದ್ದು, ಅಷ್ಟು ಪವರ್ ಇದೆ ಇದು. ಆದರೆ ಈ ಮುದ್ರೆ ಮಾತ್ರ ಬಿಡಬಾರ್ದು. ಸಂದಂಶ ಚೆನ್ನಾಗಿ ತಟ್ಟಬೇಕೀಗೆ. ಈ ರೀತಿ ತಟ್ತಾ ಇರ್ಬೇಕು. ಈ ರೀತಿ ತಡ್ತಾ 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 ಎಲ್ಲ ಥರ ಖಾಲಿ ಹೋಗುತ್ತೆ. ಇದು ಸುಲಭ ಉಪಾಯ. 1 ಪೈಸಾ ಬಂಡವಾಳ ಇಲ್ದೇನೆ ನಮಗೆ ಬಂದಿರತಕ್ಕಂಥ ಆಸ್ಟೋ ಆರ್ಥೊರೈಟಿಸ್, ರೊಮ್ಯಾಟಿಕ್ ಆರ್ಥೊರೈಟಿಸ್ ಎಲ್ಲ ಕ್ಯೂರ್ ಮಾಡ್ಕೊಳ್ಳೋಕ್ಕೆ ಒಂದು ವಿಶೇಷವಾದಂಥದ್ದು. ಹಾಗಾದರೆ ಗೋ ಸೇವೆ, ಸಮಾಜ ಸೇವೆ, ಗುರು ಸೇವೆ ಮಾಡೋದ್ರಿಂದ ಇದೆಲ್ಲ ಹೇಗೆ ಪರಿಹಾರ ಆಗುತ್ತೆ ಅನ್ನೋದನ್ನ ವಿರಾಮದಂತ ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಂಗಮರ್ಧನ ಕ್ರಿಯೆ ಮಾಡೋದ್ರಿಂದ ಹೇಗೆ ಸೊಂಟ ಮತ್ತು ತೊಡೆಯಲ್ಲಿ ಬಂದಿರತಕ್ಕಂಥ ರೋಗ ಬಾಧೆ ನಿವಾರಣೆ ಮಾಡ್ಕೋಬಹುದು ಅಂತ ತಿಳಿಸ್ಕೊಟ್ಟೆ. ಈಗ ಗೋ ಸೇವೆ ಮಾಡೋದ್ರಿಂದ ಧನುರಾಶಿ, ಮೂಲ ನಕ್ಷತ್ರ 1, 3, 4ನೇ ಪಾದದವರು, ಮತ್ತು ಪೂರ್ವಾಷಾಢ 1, 2, 3, 4, ಉತ್ತರಾಷಾಢ 1 ಪಾದದವರು, ಮೊದಲನೇ ಪಾದದವ್ರಿಗೆ ಯಾವ ರೀತಿ ಗೋ ಸೇವೆ ಮಾಡಿದ್ರೆ ಇದೆಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಹಸುವಿನ ಶರೀರದಲ್ಲಿ ನಮ್ಗೆ ಹೇಗೆ ಮಂಡಿ ಮೇಲೆ ತೊಡೆ ಅಂತಿದೆಯೋ ಹಾಗೆ ಹಸುವಿನ ಮಂಡಿಯ ಮೇಲ್ಭಾಗದ ತೊಡೆ ಭಾಗವನ್ನ ಧನುರಾಶಿ ಸೂಚನೆ ಮಾಡುತ್ತೆ. ಅದರಿಂದ ಆ ಜಾಗಕ್ಕೆ ಮಾತ್ರ ನೀರು ಹಾಕಿ ತೊಳೆದ್ಬಿಟ್ಟು ಗಂಧ, ಕುಂಕುಮ, ಅಕ್ಷತೆಯನ್ನ 2 ಆ ಮಂಡಿಯ ಮೇಲಿರೋ ಭಾಗಕ್ಕೆ, ತೊಡೆಗೆ, ಹಸುವಿನ ತೊಡೆಗಳಿಗೆ ಪೂಜೆ ಮಾಡಿ ಹಸುವಿನ ಬಾಲವನ್ನು ಇಟ್ಕೊಂಡು ತಲೆಗೊತ್ತು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದ್ರೆ ಅದೆಂಥ ಮೂಳೆ ರೋಗ ಇರಲಿ, ನರ ರೋಗ ಇರಲಿ, ಚರ್ಮ ವ್ಯಾಧಿನೇ ಆಗಿರಲಿ, ಮಸಲ್ಸ್ ಅಲ್ಲಿ ಏನೇ ಕ್ಯಾಚ್ ಆಗಿರಲಿ, ಪೇನ್ ಆಗಿರಲಿ ಹೊಟ್ಟೋಗುತ್ತಂತೆ. ಅಷ್ಟು ವಿಶೇಷವಾದದ್ದು ಗೋಗೆ. ನಮ್ಮ ನೋವು ಗೋ ತಗೊಳುತ್ತಂತೆ. ನೋಡಿ, ನಮ್ಮ ಒಂದು ಕಾಯಿಲೆ, ನಮ್ಮ ಒಂದು ಕರ್ಮ ಗೋವು ತಾನು ತಗೊಂಡು ತಾನು ಮೂತ್ರ ಮತ್ತೆ ಸಗಣಿ ಮೂಲಕ ಹೊರಗೆ ಹಾಕಿಬಿಡುತ್ತಂತೆ. ಅಷ್ಟು ಶಕ್ತಿ ಇದೆಯಂತೆ. ಅದರಿಂದ ಹಾವುಗೆ ಮತ್ತೆ ಹಸುಗೆ ಇದೊಂದೇ ಪ್ರಾಣಿಗಳಿಗೆ ಮಾತ್ರ ಮನುಷ್ಯನ ಕರ್ಮ ತಗೊಂಡು ಅವನ್ನ ಪಾಪ ಮುಕ್ತರಾಗಿ ಮಾಡೋದು. ಇವೆರಡೇ ಪ್ರಾಣಿಗಳಂತೆ ಜಗತ್ತಿನಲ್ಲಿ ಈ ಒಂದು ಶಕ್ತಿ ಕೊಟ್ಟಿರೋದು ಭಗವಂತ. ಅದಕ್ಕೆ ಸರ್ಪದೇವತೆ ಪೂಜೆ ಮಾಡ್ತೀವಿ, ಹಸುಗೆ ಪೂಜೆ ಮಾಡ್ತೀವಿ, ಗೋಮಾತಾ ಅಂತೇಳಿ. ಅದರಿಂದ ಯಾರಿಗೆ ಆಸ್ಟೋ ಆರ್ಥೊರೈಟಿಸು, ರೊಮ್ಯಾಟಿಕ್ ಆರ್ಥೊರೈಟಿಸ್ ಇದೆಯೋ ಅದರಲ್ಲೂ ಈ ಧನುರಾಶಿ, ಇದಿಷ್ಟು ಧನುರಾಶಿ ಪೋರ್ಷನ್, ಹಿಪ್ಸು ಮತ್ತೆ ಥೈಸ್ ಧನುರಾಶಿಯ ಅಂಗಗಳು. ಆ ಅಂಗಕ್ಕೆ ಸಂಬಂಧಪಟ್ಟಂತೆ ಏನೇ ಕಾಯಿಲೆ ಆಗಿರಲಿ ಆಗ ಆ ಹಸುವಿಗೆ ಹೋಗಿ ಆ ಸೊಂಟದಿಂದ ಅಂದರೆ ಮಂಡಿನ ಮೇಲ್ಭಾಗದಲ್ಲಿರೋ ಭಾಗಕ್ಕೆ ತೊಳೆದು ಪೂಜೆ ಮಾಡಿ ಅದಕ್ಕೆ ಒಂದು ನೈವೇದ್ಯ ಮಾಡ್ಬೇಕಂತೆ. ಏನು? ಹೆಸರು ಕಾಳನ್ನ ಅಥವಾ ಕಡಲೆಕಾಳು ಗುರುಗ್ರಹ, ಕಡಲೆಕಾಳನ್ನ ಚೆನ್ನಾಗಿ ನೀರಲ್ಲಿ ನೆನೆಸ್ಬಿಡಿ. ಚೆನ್ನಾಗಿ ನೀರು ನೆನೆಸ್ಬಿಟ್ಟು ಹಸು ತಾನು ಚೆನ್ನಾಗಿ ತಿನ್ನೋ ಹಾಗೆ ಅದನ್ನು ಕೊಡಬೇಕು. ಈ ರೀತಿ ಕೊಟ್ಟಾಗ ಆ ಗುರುಗ್ರಹಕ್ಕೆ ಶಾಂತಿ ಆಯ್ತು. ಯಾವುದು ನಮ್ಮ ಜಾತಕ ಧನುರಾಶಿಗೆ ಅಧಿಪತಿ ಗುರು. ಇದನ್ನ ಶಾಂತಿ ಪ್ರಯುಕ್ತವಾಗಿ ಮಾಡಿದಾಗ ನಮಗೆ ಈ ರೋಗ ಬಾಧೆ ನಿವಾರಣೆ ಆಗತ್ತೆ ಅಂತ ಒಂದ್ ಕಡೆ ಹೇಳ್ತಾರೆ. ಎರಡನೇದು, ವಿಷ್ಣು ಸಹಸ್ರನಾಮ ಹೇಳ್ಕೊಂಡು ಹಸುವಿಗೆ ಪ್ರದಕ್ಷಿಣೆ ಮಾಡ್ಬೇಕಂತೆ. ಓಂ ವಿಷ್ಣುವ ಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭೋ
ಭೂತಕೃದ್ಭೂತರುದ್ಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ ಅಂತ ಒಂದು 20 ನಿಮಿಷ ಆಗುತ್ತೆ ಈ ಶ್ಲೋಕ ಹೇಳಕ್ಕೆ. ವಿಷ್ಣು ಸಹಸ್ರನಾಮದ ಶ್ಲೋಕ 108. ಆ 108 ಶ್ಲೋಕ ಹೇಳ್ತಾ ಹಸುಗೆ ಪ್ರದಕ್ಷಿಣೆ ಮಾಡಿಬಿಟ್ರೆ ಹಸುಗೂ ಶಾಂತಿ ಆಯಿತು, ನಮ್ಮದು ರಾಶಿಗೂ ಶಾಂತಿ ಆಯಿತು, ರಾಶಿಗೆ ಗ್ರಹ ಗುರುಗ್ರಹಕ್ಕೂ ಶಾಂತಿ ಆಯಿತು, ಗುರುವಿನ ಬಾಸು ವಿಷ್ಣುಗೂ ಶಾಂತಿ ಆಯ್ತು. ಆದ್ದರಿಂದ ಇಂಥ ಸಮಸ್ಯೆಯಲ್ಲಿ ಬಿಸ್ನೆಸ್ ಲಾಸ್ ಅಂತೆ, ನಾನು ಪಾಪರಾಗಿಬಿಟ್ಟಿದ್ದೀನಿ, ಮತ್ತು ನನಗೆ ಆರೋಗ್ಯ ಸರಿ ಇಲ್ಲ, ನನಗೆ ಮದುವೆಯಲ್ಲಿ ಪ್ರಾಬ್ಲಮ್ ಆಗಿದೆ, ಮಕ್ಕಳಾಗ್ತಿಲ್ಲ, ಏನೇ ಒಂದು ಸಮಸ್ಯೆಯಲ್ಲಿ ಧನುರಾಶಿಯವರು ಈ ಗೋ ಸೇವೆಗೆ ಪೂಜೆ ಮಾಡಿಬಿಟ್ಟು ವಿಷ್ಣು ಸಹಸ್ರನಾಮ ಹೇಳಿಬಿಟ್ರೆ ಬಹಳ ಪ್ರಭಾವವಾದಂಥ ಪರಿಣಾಮ ನಮ್ಮ ಜಾತಕ ಮೇಲೆ, ಅಂದರೆ ಒಳ್ಳೆ ಪರಿಣಾಮ ಬೀಳುತ್ತಂತೆ. ಅಷ್ಟು ವಿಶೇಷವಾದದ್ದು ಗೋ ಸೇವೆ. ಅರೆ ಈ ಹಸು ಎಲ್ಲಪ್ಪ ಹುಡ್ಕೋದು ನಾವು ಹೆಂಗೆ ಹೋಗಿ ಮಾಡೋದು ಅನ್ನೋವಂಥ ಏನಾದ್ರು ಸಮಸ್ಯೆ ಇದ್ದರೆ, ಯಾರಿಗೆ ತೊಡೆ ಮತ್ತು ಸೊಂಟದಲ್ಲಿ ನ್ಯೂನ್ಯತೆ ಇದೆಯೋ, ಅಂಗವಿಕಲತೆ ಇದೆಯೋ ಅಂಥ ಮಕ್ಕಳಿಗೆ ಅನ್ನದಾನ ಮಾಡಿ ಅಂತ ಶಾಸ್ತ್ರ ಹೇಳುತ್ತೆ. ಇದು ಸಮಾಜ ಸೇವೆ. ಯಾರಿಗೆ ತೊಡೆ ಸೊಂಟದಲ್ಲಿ ನ್ಯೂನ್ಯತೆ ಇದೆಯೋ ಅಂಥ ಮಕ್ಕಳಿಗೆ ಅಥವಾ ವೃದ್ಧರಿಗೆ ಊಟ ಮಾಡಿ, ಅಂದರೆ ಅಡುಗೆ ಮಾಡಿಕೊಂಡು ತಗೊಂಡೋಗಿ ಬಡಿಸುವಾಗ ನೀವು ಊಟ ಮಾಡಿರಬಾರ್ದು, ಖಾಲಿ ಹೊಟ್ಟೆಲಿ ನೀವು ಬಡಿಸ್ಬಿಟ್ಟು ಅವ್ರು ಊಟ ಮಾಡಿದ ಎಂಜಲಿಗೆ ನಮಸ್ಕಾರ ಮಾಡಿ ಅದನ್ನು ತಗೊಂಡೋಗಿ ಎತ್ತಾಕ್ಬಿಟ್ಟು ವಿಷ್ಣುವಿಗೆ ಸಂಬಂಧಪಟ್ಟಂಥ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಬಿಟ್ರೆ, ಅಥವಾ ಆ ವಿಷ್ಣು ದೇವರಿಗೆ ಒಂದು ಮೊಳ, ಒಂದು 100-200 ಗ್ರಾಮ್ ಅಷ್ಟು ಅಥವಾ 1/4 kg ತುಳಸಿನ ತಗೊಂಡೋಗಿ ಆ ದೇವ್ರಿಗೆ ಅರ್ಪಣೆ ಮಾಡಿದ್ರೆ ಅದು ಎಂಥ ರೋಗ ಬಾಧೆ, ಸಾಲ ಬಾಧೆ, ಕೌಟುಂಬಿಕ ಸಮಸ್ಯೆಗಳು ಏನೇ ಇದ್ರೂ ಕೂಡ ನಿವಾರಣೆ ಆಗತ್ತೆ ಅಂತ ಹೇಳಿ ಗರುಡ ಪುರಾಣದಲ್ಲಿ ಹೇಳ್ತಾರೆ. ಆದ್ದರಿಂದ ಸಮಾಜ ಸೇವೆ ಈ ಥರನೂ ಮಾಡ್ಬೋದು. ಅಲ್ಲಿಗರ್ಥ ನನಗೆ ಸೊಂಟ ಬಿದ್ದೋಗೋಕೆ ಮುಂಚೆ ಅಥವಾ ನನ್ನ ತೊಡೆಲಿ ಏನಾದ್ರು ಪ್ರಾಬ್ಲಮ್ ಆಗೋಕ್ಕೆ ಮುಂಚೆ ಆ ಥರ ಪ್ರಾಬ್ಲಮ್ ನರಳುತ್ತಾ ಇರೋ ಒಂದು ಆತ್ಮಗಳಿಗೆ ಅನ್ನದಾನ ಮಾಡಿ ನಂತರ ವಿಷ್ಣುಗೆ ಆ ಪ್ರಾಶಿತ್ಯವನ್ನು ಫಲವನ್ನು ಅರ್ಪಣೆ ಮಾಡಬೇಕಂತೆ. ಆ ದಾನದ ಫಲ ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ಜನ್ಮಕ್ಕೂ ಕೂಡ ನಮ್ಗೆ ಸೊಂಟಕ್ಕೆ ಅಥವಾ ತೊಡೆಗೆ ಸಂಬಂಧಪಟ್ಟಂಥ ಕಾಯಿಲೆನೇ ಬರೋದಿಲ್ವಂತೆ. ಅಷ್ಟು ಪವರ್ಫುಲ್ ಇದೆ ಇದು. ಆದ್ದರಿಂದ ಅವರಿಗೆ ಆ ಥರ ರೋಗ ಯಾಕೆ ಬಂದಿದ್ರೆ ಪೂರ್ವಜನ್ಮದ ಕರ್ಮ, ಆ ಥರ ಕರ್ಮದವ್ರಿಗೆ ನಾವು ದಾನ ಮಾಡಿ ಅಂಥವ್ರಿಗೆ ನಾವು ಸೇವೆ ಮಾಡಿಬಿಟ್ರ ಅಂದರೆ ನಮ್ಮ ದೋಷ ನಿವಾರಣೆ. ಇದು ಒಂದು ಸಮಾಜ ಸೇವೆ, ಇದೊಂದು ಸೇವೆ. ಅರೆ ಅಂಗವಿಕಲ ಎಲ್ಲಿ ಹುಡ್ಕೋದಪ್ಪ, ಇವೆಲ್ಲ ನಮಗೆ ಮಾಡೋಕ್ಕೆ ಟೈಮ್ ಇಲ್ಲಪ್ಪ ಅಂದಾಗ ನಿಮ್ಮ ಕುಲಗುರುಗಳು ಅಥವಾ ನೀವು ಯಾರು ಗುರು ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರೋ ಅಂಥವ್ರಿಗೆ ಪಾದ ಪೂಜೆ ಮಾಡೋದ್ರಿಂದ ಭಾಳ ವಿಶೇಷವಾಗಿ ದೋಷ ನಿವಾರಣೆ ಆಗುತ್ತಂತೆ. ಗುರುವಿನ ಪಾದದಲ್ಲಿ ಸಮಸ್ತ ದೇವತೆಗಳು, ಸಮಸ್ತ ಗಂಗೆಗಳು ವಾಸ ಮಾಡ್ತಾರಂತೆ. ಆದ್ದರಿಂದ ಗುರುವಿಗೆ ದೇಹ ಪೂಜೆಗಿಂತ ಪಾದ ಪೂಜೆ ವಿಶೇಷ. ಆದ್ದರಿಂದ ಎಲ್ಲೇ ಹೋಗಿ ನೋಡಿ, ಗಾಣಗಾಪುರ, ಬಾಬಾ ಬುಡನ್ಗಿರಿ ಅಥವಾ ಕುರುವಪುರ, ಪೀಠಾಪುರ, ಹೀಗೆ ಎಲ್ಲ ದತ್ತ ಕ್ಷೇತ್ರಗಳಿದೆಯೋ ಅಲ್ಲಿ ದತ್ತನ ಮೂರ್ತಿಗೆ ಪೂಜೆ ಇಲ್ಲ, ಪಾದಕೆಗಳಿಗೆ ಮಾತ್ರ ಪೂಜೆ. ಆದ್ದರಿಂದ ಗುರುವಿನ ಪಾದ ಪೂಜೆ ಯಾವಾಗ ಮಾಡ್ತೀವೋ ಸರ್ವ ಪಾಪಗಳು ನಾಶ ಆಗಿ, ಸರ್ವ ರೋಗಗಳು ವಿನಾಶ ಆಗಿ, ಸರ್ವ ಬಂಧಗಳನ್ನು ಮುಕ್ತರಾಗ್ತಾರೆ ಅಂಥೇಳಿ ಗುರು ಸಂಹಿತೆಯಲ್ಲಿ ದತ್ತಾತ್ರೇಯರು ಒಂದು ಕಡೆ ಹೇಳ್ತಾರೆ. ಹಾಗೆ ಗೋರಕ್ಷನಾಥರು ಕೂಡ ಈ ಮಾತನ್ನ ಒಂದು ಕಡೆ ಹೇಳಿದ್ದಾರೆ. ಯಾಕೆಂದರೆ ಮಶ್ಚೇತನಾಥರು ಗೋರಕ್ಷನಾಥರು ಉಪದೇಶ ಮಾಡುವಾಗ ಗುರುವಿನ ಪಾದದಲ್ಲಿ ಬಹಳ ವಿಶೇಷವಾದಂಥ ಎನರ್ಜಿ ಇದೆ, ಒಳ್ಳೆ ಗ್ರಾವಿಟೇಷನ್ ಪವರ್ ಇದೆ. ಆ ಗ್ರಾವಿಟೇಷನ್ ಪವರ್ ನಮ್ಮ ಶರೀರಕ್ಕೆ ಆವಾಹನೆ ಆದಾಗ, ಯಾವಾಗ ಪೂಜಾ ವಿಧಿಗಳಿಂದ ಅದನ್ನು ಒಂದು ಸಂಸ್ಕಾರ ವಿಧಿಯಿಂದ ನಾವು ಮಾಡಿದಾಗ ಆ ಪಾಪ ಎಲ್ಲ ಗುರುವಿನ ಪಾದದ ಮೂಲಕ ತೊಳೆದು ಹೋಗುತ್ತೆ ಅಂಥೇಳಿ ಈ ಒಂದು ಸಂಪ್ರದಾಯ ಅವತ್ತಿನಿಂದ ಪಾದ ಪೂಜೆ ಅಂತ ಬಂದಿದೆ. ಅದರಿಂದ ಗುರುವಿನ ಪಾದ ಪೂಜೆ ಭಾಳ ವಿಶೇಷ. ಆದ್ದರಿಂದ ನಿಮ್ಮ ಕುಲಗುರುಗಳಿಗೆ ಅಥವಾ ನಿಮ್ಮ ಗುರುಗಳಿಗೆ ಯಾವಾಗಲೂ ತಿಂಗಳಿಗೊಂದ್ಸಲ ಅಥವಾ ಯಾವಾಗಲೂ 6 ತಿಂಗಳಿಗೊಂದ್ಸಲ ಅವರು ಭೇಟಿ ಮಾಡಿ ಅವ್ರ ಪಾದ ಪೂಜೆ ಮಾಡಿದ್ದೇ ಆದರೆ ಸೊಂಟ, ತೊಡೆಗೆ ಸಂಬಂಧಪಟ್ಟಂಥ ಕ್ಯಾನ್ಸರ್ ಆಗಲಿ ಅಥವಾ ಸೊಂಟ ಸಂಬಂಧಪಟ್ಟಂಥ ಸಂಧಿವಾತ, ನರದೌರ್ಬಲ್ಯ ಅಥವಾ ಪಾರ್ಶ್ವವಾಯು ಏನೇ ಇದ್ರೂ ಕೂಡ ನಿವಾರಣೆ ಆಗತ್ತೆ ಅಂತ ಗುರು ಸಂಹಿತೆ ಹೇಳ್ತಾರೆ. ಆದ್ದರಿಂದ ಈ ವಿಶೇಷವಾದಂಥ ಸೇವೆ, ಗೋ ಸೇವೆ, ಗುರು ಸೇವೆ, ಸಮಾಜ ಸೇವೆ ಮಾಡಿದಂಥವ್ರಿಗೆ ಯಾವ ರೋಗ ಬಾಧೆನೂ ಬರೋದಿಲ್ಲ. ಹಾಗಾದರೆ ಮತ್ತೇನೇ ವಿಶೇಷವಾದಂಥ ಮಾಹಿತಿಗಳಿದೆ ಅನ್ನೋದನ್ನು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನೀಗಾಗಲೇ ಸಾಕಷ್ಟು ಪರಿಹಾರಗಳನ್ನು ಆಲ್ಟರ್ನೇಟಿವ್ ಥೆರಪೀಸ್ನ, ರೆಮಿಡೀಸ್ನ ಹೇಳ್ಕೊಟ್ಟಿದ್ದೀನಿ. ಕೊನೆಯದಾಗಿ ಧನುರಾಶಿ
ಮೂಲ ನಕ್ಷತ್ರ 1, 2, 3, 4ನೇ ಪಾದ, ಪೂರ್ವಾಷಾಢ 1, 2, 3, 4ನೇ ಪಾದ ಮತ್ತು ಉತ್ತರಾಷಾಢ 1ನೇ ಪಾದದವರು ಏನೂ ಮಾಡೋಕ್ಕಾಗಿಲ್ಲ, ಇಷ್ಟೊತ್ತು ನಾವು ಹೇಳೋ ಪರಿಹಾರಗಳು ನಮಗೆ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಒಂದು ಮೂಲೆಯಲ್ಲಿ ಒಂದು ಮನೆಯಲ್ಲಿ ಆರಾಮಾಗಿ ಒಂದು ಜಾಗದಲ್ಲಿ ಕೂತ್ಕೊಂಡು ಈ ಚಿನ್ನ ಮುದ್ರೆಯನ್ನು ಧಾರಣೆ ಮಾಡಿ, ಅಥವಾ ಈ ಒಂದು ಮುದ್ರೆ ನಾನು ತೋರಿಸಿದ್ದೆ, ಇದು ಧನುರಾಶಿ ಮುದ್ರೆ, ಈ ಮುದ್ರೆ ಧಾರಣೆ ಮಾಡಿ, ಅಥವಾ ಏನೂ ಮಾಡಿಲ್ಲನೆ ಆರಾಮಾಗಿ ನಿಮ್ಗೆ ಏನು ಅನಿಸುತ್ತೋ ಆರಾಮಾಗಿ ಕೂತ್ಕೊಂಡು ಈ ಒಂದು ಬೀಜ ಮಂತ್ರ ಇದೆ. ಏನದಂದರೆ ಸಂಗೀತದಲ್ಲಿ ಸ ಸ ಅನ್ಬೇಕಂತೆ. ಸ ಸ ಸ ಅಂತ ಹೇಳ್ತಾ ಇದ್ರೆ ಸೊಂಟ ನೋವು ಮತ್ತೆ ಇಲ್ಲಿರ್ತಕ್ಕಂಥ ಮಂಡಿ ತೊಡೆ ನೋವುಗಳೆಲ್ಲ ಹೋಗುತ್ತಂತೆ. ಸ ನಿಮ್ಗೆ ಎಷ್ಟೊತ್ತು ಉಸು ತಗೊಂಡು ಹೇಳಕ್ಕಾಗುತ್ತೋ ಅಷ್ಟೊತ್ತು ಯಾವ್ದಾದ್ರು ಒಂದು ಮುದ್ರೆ ಧಾರಣೆ ಮಾಡಿ, ಮುದ್ರೆ ಮಾಡೋಕ್ಕಾಗಲ್ಲ ಸುಮ್ಮನೆ ತೊಡೆ ಮೇಲೆ ಕೈ ಇಟ್ಕೊಂಡು ಆರಾಮಾಗಿ ನಿಮ್ಗೆ ನಿಮ್ಗೆ ಏನು ಹಿತ ಅನ್ಸುತ್ತೋ ಆ ಹಿತವಾದ ವಾತಾವರಣದಲ್ಲಿ ಕೂತ್ಕೊಂಡು ನಿಮ್ಗೆ ಯಾವ್ದು ಆರಾಮ ಅನ್ಸುತ್ತೋ ಆ ಮುದ್ರೆ ಧಾರಣೆ ಮಾಡಿ, ಚಿನ್ನ ಮುದ್ರೆ ಮಾಡಿ, ಇಲ್ಲ ಧನು ರಾಶಿ ಮುದ್ರೆ ಮಾಡಿ, ಇಲ್ಲ ಏನು ಇಲ್ಲ ಅಂದ್ರೆ ಸುಮ್ಮನೆ ಕೂತ್ಕೊಂಡು ಸ ಅಂತ ಹೇಳಿ ಎಷ್ಟು ಸಲ ಹೇಳಬೇಕು? 21 ಸಲ ಹೇಳಿ. ಯಾವುದಕ್ಕೆ ಕೂತ್ಕೋಬೇಕು? ಧನುರಾಶಿ ಪೂರ್ವ ದಿಕ್ಕಿನಲ್ಲಿದೆ, ಪೂರ್ವ ಮುಖ ಮಾಡಿ ಕೂರಿ. ಗುರುಗಳ ಈಶಾನ್ಯದಲ್ಲಿ ಇರ್ತಾರೆ, ಈಶಾನ್ಯದಲ್ಲಿ ಕೂತ್ಕೊಳ್ಳಿ. ಪೂರ್ವ ಅಥವಾ ಈಶಾನ್ಯ ದಿಕ್ಕು ಕೂತ್ಕೊಂಡು ಬರೀ ಸ ಸ ಈ ಒಂದು ಅಕ್ಷರ ಉಚ್ಚಾರಣೆ, ಇದೊಂದು ಅಕ್ಷರ ಅಷ್ಟೇ, ಇದು ಮಂತ್ರನೂ ಅಲ್ಲ, ಬೀಜ ಮಂತ್ರನೂ ಅಲ್ಲ, ಬರೀ ಸ ಸ ಸರಸ್ವತಿ ಅಂತ ಬರೀತೀವಲ್ಲ, ಸರಳ ಅಂತ ಬರೀತೀವಲ್ಲ, ಆ ಸ ಸ ಅಂತ ಹೇಳ್ತಾರೆ. ಈ ಸಂಗೀತಗಾರರು ಸರಿಗಮ ಪದನಿಸ ಸನಿದಪ ಮಗರಿಸ ಅಂತ ಹೇಳ್ತಾರೆ. ಸ ಅದಕ್ಕೆ ಸಂಗೀತಗಾರಿಗೆ ನೋವೇ ಬರೋದಿಲ್ಲ, ಸೊಂಟ ಆಗಲಿ, ಮಂಡಿ ನೋವು ಆಗಲಿ, ತೊಡೆ ನೋವು ಏನೂ ಇರೋದಿಲ್ಲ. ಯಾಕಂದ್ರೆ ಸರಿ ಗ ಮ ಪದ ನೀ ಸ ಸಾ ನೀ ದ ಪ ಮ ಗ ರಿ ಸ ಸ ಅದರಿಂದ ಸ. ಅರೆ ಇದ್ಯಾವುದೂ ಆಗಲಿಲ್ಲ ಅಂದರೆ ಮೂಲಾಧಾರ ಚಕ್ರ ಅಂತ ಒಂದು ಗುದದ್ವಾರದಿಂದ ಅರ್ಧ ಇಂಚು ಮೇಲೆ, ನಮ್ಮ ಗುದದ್ವಾರದ ಅರ್ಧ ಇಂಚು ಮೇಲೆ ಕುಂಡಲಿನಿ ಶಕ್ತಿಯೊಳಗೂ ಮೂಲಾಧಾರ ಚಕ್ರ ಅಂತಿದೆ. ಆ ಚಕ್ರ ಯಾವಾಗಲೂ ವೈಬ್ರೇಟ್ ಆಗುತ್ತಂತೆ. ಅದು ಹೆಂಗಾಗುತ್ತಂದ್ರೆ ಲಂ 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 ಅಂತ ಹೇಳುತ್ತಂತೆ. ಸಾ ಹೇಳಕ್ಕಾಗ್ಲಿಲ್ಲ ಅಂದಾಗ ಗೂರ್ಮೆಂಟ್ ತೆಗೆದು ಸ್ಟ್ರೇಟಾಗಿ ಕೂತ್ಕೊಂಡು ಯಾವ್ದಾದ್ರು ಮುದ್ರೆ ಧಾರಣೆ ಮಾಡಿ ಆರಾಮಾಗಿ ಲಂ 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 ಗೂನು ತೆಗೆದು ಸ್ಟ್ರೈಟ್ ಆಗಿ ಕೂತ್ಕೊಂಡು ಲಮ್ ಅಂತ ಕರೆಕ್ಟಾಗಿ ಚೆನ್ನಾಗಿ ಹೇಳ್ಬಿಟ್ಟ ಅಂದ್ರೆ ಪೆಲ್ವಿಕ್ ರೀಜನ್ ಇಂದ ಹಿಡಿದು ಇಲ್ಲಿವರೆಗೂ ಜುಮ್ ಅಂತ ಅನ್ನತ್ತೆ. ಯಾವುದೋ ಒಂದು ಎಲೆಕ್ಟ್ರಿಸಿಟಿ ಪಾಸ್ ಆದಂಗೆ ಆಗತ್ತೆ. ಆ ಥರದೊಂದು ಅರ್ಧ ಗಂಟೆ ನಾವು ಕೂತ್ಕೊಂಡು ಹೇಳ್ತಾ ಇದ್ರೆ ಮೈಯೆಲ್ಲ ಹಗುರ ಆಗತ್ತೆ, ಈ ಜಾಗ ಪೂರ್ತಿ ಹಗುರ ಆಗತ್ತೆ, ಆರಾಮಾಗಿ ಎದ್ದು ನಡಿಬೋದು. ಇದು ನಾನು ಕಂಡಂಥ ಅನುಭವ. ಎಷ್ಟೋ ಜನಕ್ಕೆ ಆರ್ಥರೈಟಿಸ್ ಪ್ರಾಬ್ಲಮ್ ಇರೋರಿಗೆ ಇದನ್ನ ಮಾಡಿಸಿ ವಾಕಿಂಗ್ ಸ್ಟೇಜ್ ಚೆನ್ನಾಗಿ ಆಗಿಬಿಟ್ಟಿದೆ. ಇಲ್ಲಾಂದ್ರೆ ಮೂಳೆಲೆಲ್ಲ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗಿಬಿಟ್ಟು ಯಾಕೆ ನಮಗೆ ಹಂಗೆ ಆಗಲ್ಲ ಅಂದರೆ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗಿದೆ. ಯೂರಿಕ್ ಆ್ಯಸಿಡ್ ಏನು ವೇಸ್ಟ್ ಪ್ರಾಡಕ್ಟ್ ನಮ್ಮ ಬಾಡಿನ ಪ್ರೊಡ್ಯೂಸ್ ಮಾಡೋದು. ಕ್ರಿಯಾಟಿನು, ಯೂರಿಕ್ ಆ್ಯಸಿಡ್ಡು, ನೈಟ್ರೋಜನ್ನು ಇವೆಲ್ಲ ನಮ್ಮ ಶರೀರದಲ್ಲಿ ಬೇಡದಿರುವಂಥ ಪದಾರ್ಥ. ಅದಲ್ಲೇ ಸ್ಟಕ್ ಆಗಿಬಿಟ್ರೆ ಸಂಧಿಗಳು ಸೇರ್ಕೊಂಡ್ಬಿಟ್ರೆ ಸಂಧಿವಾತ ಆಗಿಬಿಡ್ತದೆ. ಇಲ್ಲಿ ಸಂಧಿ, ತೊಡೆಲಿ ಎಲ್ಲರೂ ಸೇರ್ಕೊಂಬಿಟ್ಟ ಅಂದರೆ ನಡೆಯೋಕ್ಕಾಗಲ್ಲ, ಕೂರೋಕ್ಕಾಗಲ್ಲ, ಮಂಡಿ ಚಾಚಕ್ಕಾಗಲ್ಲ, ಕಾಲು ಚಾಚಕ್ಕಾಗಲ್ಲ, ಏನು ಮಾಡೋದು, ಬೆಟ್ಟ ಹತ್ತಕ್ಕಾಗಲ್ಲ, ಸ್ಟೆಪ್ಸ್ ಹತ್ತಕ್ಕಾಗಲ್ಲ, ಎಲ್ಲ ಕೊರತೆಗಳು ಬಂದುಬಿಡುತ್ತೆ. ಆದ್ದರಿಂದ ಯಾರಿಗೆ ಮುದ್ರೆ
ಮಂತ್ರ, ಯಂತ್ರ, ತಂತ್ರ, ಮತ್ತು ತರಕಾರಿ, ಸೊಪ್ಪು, ಹಣ್ಣುಗಳ ಬಗ್ಗೆ ಹೇಳಿದೆ. ಮತ್ತು ಮ್ಯೂಸಿಕ್ ಥೆರಪಿ ಹೇಳಿದೆ. ಹರಿಕಾಂಬೋದಿ ಮತ್ತು ಸಿಮೇಂದ್ರ ಮಧ್ಯಮ ರಾಗದಲ್ಲೂ ಹಾಡಕ್ಕೂ ಆಗಲಿಲ್ಲ, ಕೇಳೋಕ್ಕಾಗಲಿಲ್ಲ ಅಂದ್ರೆ ಸ ಅಂತ ಹೇಳಿ. ಅರೆ ಅದು ಹೇಳೋಕ್ಕಾಗಲ್ಲ, ಲಂ. ಇಡೀ ಬಾಡಿಲೇ ಪೇನ್ ಇತ್ತು ಅಂದರೆ ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು ಅಲ್ಲಿವರೆಗೂ ಹೇಳ್ಬೋದು. ಏನು ಸ ರಿ ಗ ಮ ಪ ದ ನೀ ಸ ಸಾ ನೀ ದ ಪ ಮ ಗ ರೀ ಸ ಸ ರಿ ಗ ಮ ಪ ದ ನೀ ಸ ಸಾ ನೀ ದ ಪ ಮ ಗ ರೀ ಸ. ಸಂಗೀತ. ಇದರಿಂದ ಈ ಅಕ್ಷರಗಳಿಂದ ಆರ್ಥರೈಟಿಸ್, ಹಾರ್ಟ್ ಅಟ್ಯಾಕ್ ಎಲ್ಲ ತೆಗಿಬೋದಂತೆ. ಅಷ್ಟು ಅದಕ್ಕೆ ಸಂಗೀತಗಾರರು 80-90 ವರ್ಷ ಚೆನ್ನಾಗಿ ಬದುಕ್ತಿರೋದಕ್ಕೆ ಅವ್ರ ಸ್ವರ ಸ್ಥಾನಗಳಿಂದ, ಈ ಒಂದೊಂದು ಸ್ವರಗಳ ಸ್ಥಾನದಲ್ಲಿ ಮೆಡಿಸಿನ್ ಪ್ರೊಡ್ಯೂಸ್ ಆಗತ್ತಂತೆ. ಆದ್ದರಿಂದ ಈ ಧನುರಾಶಿಯವರು ಗುರುವಿಗೆ ಸಾಮವೇದ ಅಂದರೆ ಬಹಳ ಇಷ್ಟ. ಯಾರು? ಬೃಹಸ್ಪತಿಗೆ. ಸಂಗೀತ ಪ್ರಿಯ, ಸಂಗೀತ ಲೋಲ. ಅದರಿಂದ ಗುರುವಿಗೆ ಸಂಗೀತ ಸೇವೆ ಮಾಡೋದ್ರಿಂದ, ಭಜನೆ ಮಾಡೋದ್ರಿಂದ, ಸಂಕೀರ್ತನೆ ಮಾಡೋದ್ರಿಂದ ಎಲ್ಲ ರೋಗವೂ ಮುಕ್ತಿ ಆಗ್ತದೆ. ಆದ್ದರಿಂದ ಈ ಧನುರಾಶಿ, ಈ ನಕ್ಷತ್ರದವರು ದಿನನಿತ್ಯ ಸ ಸ ಸ ಸ ಅಂತ ಹೇಳ್ತಾ ಇರ್ಬೇಕು. ಸಾನ ದೀರ್ಘವಾಗಿ ಹೇಳಿ. ಸ ಸ ಅಂತ. ಲಂ ಲಂ. ಈ ಅಕ್ಷರ ವರ್ಕ್ ಆಗೋದೇನವಾಗನೆ ನಮ್ಮ ಬಾಡಿ ಸ್ಟೇಟ್ ಇದ್ದಾಗ ಗೂನ್ ಮೆಂಡ್ ಮಾಡ್ಕೊಂಡ್ಬಿಟ್ಟು ಲಂ ಅಂದ್ರೆ ಏನು ಪ್ರಯೋಜನ ಇಲ್ಲ, ಸಾದೇನು ಪ್ರಯೋಜನ ಇಲ್ಲ. ಅದಕ್ಕೆ ಕೆಳಗೆ ಕೂತ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಕುರ್ಚಿ ಮೇಲೆ ಕೂತ್ಕೊಂಡು ಅಥವಾ ಗೋಡೆಗೆ ಬೆನ್ನ ಸಪೋರ್ಟ್ ತಗೊಂಡು ನಿಧಾನ ಕೇಳ್ತಾ ಇದ್ರೆ ಎಲ್ಲ ಥೆರಪಿನೂ ಆಗಿಬಿಡುತ್ತೆ. ಅದರಿಂದ ಇನ್ನೊಂದ್ಸಲ ಹೇಳ್ತೀನಿ, ಈ ಧನುರಾಶಿ ಮುದ್ರೆಯನ್ನ ನೋಡಿ, 3 ಬೆರಳನ್ನು ಮರ್ಚಿ ಅದ್ರ ಮೇಲೆ ಶುಕ್ರಗ್ರಹನ ಪ್ರೆಸ್ ಮಾಡಿ ಈ ತೋರು ಬೆರಳ ಮಧ್ಯಭಾಗದಲ್ಲಿ 2 ಒಂದಕ್ಕೊಂದು ಲಾಕ್ ಮಾಡಿದ್ರೆ ಇದು ಧನುರಾಶಿ. ಇದನ್ನ ಇಟ್ಕೊಂಡು ಸ ಲಂ ಸ ಲಂ ಸ ಲಂ. ಇದ್ಯಾವುದೂ ಹೇಳಕ್ಕಾಗಲ್ಲಪ್ಪ ಅಂದಾಗ ಓಂ ಭ್ರಾಂ ಹ್ರೀಂ ಬ್ರೌಂ ಸಹ ಶ್ರೀ ಬೃಹಸ್ಪತಯೇ ನಮಃ. 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 ಓಂ ರಾಂ ಹ್ರೀಂ ಬ್ರೌಂ ಸಹ ಶ್ರೀ ಬೃಹಸ್ಪತಯೇ ನಮಃ ಅನ್ನೋ ಮುದ್ರೆ ಧಾರಣ ಮಾಡಿ ಇದು ಹೇಳ್ತಾ ಇದ್ರೆ ಕೆಳಗಿಂದ ಎನರ್ಜಿ ಮೇಲೋಗಿ ತಲೆಯಿಂದ ಕೆಳಗೆ ವಾಪಸ್ ಬರುತ್ತದೆ ನೋಡಿ. ಓಂ ರಾಂ ಹ್ರೀಂ ಬ್ರೌಂ ಸಹ ಶ್ರೀ ಬೃಹಸ್ಪತಯೇ ನಮಃ. ಓಂ ರಾಂ ಹ್ರೀಂ ಬ್ರೌಂ ಸಹ ಶ್ರೀ ಬೃಹಸ್ಪತಯೇ ನಮಃ. ಹಾರ್ಮೋನಿಕ್ ವೇವ್ ಫಾರ್ಮ್ಸ್, ಆ ವೇವ್ ಫಾರ್ಮ್ಸು ಜಿಗ್ಜ್ಯಾಕ್ ಆಗಿ ಹೋಗ್ತಾ ಇರ್ತದೆ ಮೇಲೆ. ಈ ರೀತಿ ಯಾವಾಗ ಜೀವನದಲ್ಲಿ ನಾವು ಇದನ್ನು ಅಡಾಪ್ಟ್ ಮಾಡ್ಕೊಳ್ತೀವೋ ಎಲ್ಲ ರೋಗದಿಂದ ಮುಕ್ತ. ಇದು ಸುಲಭ ಉಪಾಯ, ಬಂಡವಾಳ ಇಲ್ಲ, ಔಷಧಿ ರಹಿತ, ಪ್ರಕೃತಿ ದತ್ತವಾಗಿ ಬಂದಿರುವಂಥ ಈ ಒಂದು ವಿಶೇಷವಾದಂಥ ಜ್ಞಾನ ಹಿಂದಿನ ಕಾಲದ ಮಹಾ ಮುನಿಗಳು, ಋಷಿಗಳು ಶಿಷ್ಯರಿಗೆ ಹೇಳಿಕೊಟ್ಟು ಈ ಪದ್ಧತಿಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು. ನಮ್ಮ ದುರಂತ ಈ ಆಧುನಿಕ ಯುಗಕ್ಕೆ ನಾವು ಮಾರೋಗಿದ್ದನ್ನೆಲ್ಲ ಮರೆತು ಬಿಟ್ಟಿದ್ದೀವಿ. ಹೀಗಾಗಿ ಧನುರಾಶಿಯವರು ಇದನ್ನು ನಿರಂತರ ಅಭ್ಯಾಸ ಮಾಡಿ ನಾನು ತೋರಿಸಿ ಯಾವ್ದಾರು ಒಂದು ಥೆರಪಿ ಅಡಾಪ್ಟ್ ಮಾಡಿಕೊಂಡ್ರೆ ನಿಮ್ಗೆ ಸುಖಮಯವಾದ ಜೀವನ ಪ್ರಾಪ್ತಿ ಆಗ್ತದೆ. ಹೀಗೆ ದೇವರು ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ನಾನು ಮುಂದಿನ ವಾರದಿಂದ ಮುಂದಿನ ಸಂಚಿಕೆಯಲ್ಲಿ ಮಕರ ರಾಶಿಯವರಿಗೆ ಏನು ಕಾಯಿಲೆ ಬರುತ್ತೆ, ಏನೆಲ್ಲ ಸಮಸ್ಯೆಗಳಿದೆ, ಅವ್ರ ವ್ಯಕ್ತಿತ್ವ ಏನು, ಅವರಲ್ಲಿ ಬರತಕ್ಕಂಥ ಸಾಲ ಬಾಧೆ, ರೋಗ ಬಾಧೆಗೆ ಪರಿಹಾರಗಳೇನು ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯನ್ನು ತಿಳಿಸ್ಕೊಡ್ತೀನಿ. ದತ್ತಾತ್ರೇಯರು, ಸ್ವಾಮಿ ಸಮರ್ಥರು, ಶಿರಡಿ ಸಾಯಿಬಾಬಾ ಎಲ್ಲರಿಗೂ ಒಳ್ಳೇದು ಮಾಡಲಿ. ಸಾಯಿರಾಮ್.